ಹೌದಲ್ವ, ಇದೇ ನಮ್ಮ ದೇವಸ್ಥಾನ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಅರಸಿ ಹೋಗಿದ್ದಾರೆ. ನಾವು ಅಣ್ಣವರಿಂದ ಶುರು ಮಾಡೋಣ, ಇವತ್ತಿಂದ ಪ್ರಚಾರ ಸ್ಟಾರ್ಟು. ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ಆಯಿತು ಅಂತ ಹೇಳಿದ್ರು. ಬಟ್ ನೀವೆಲ್ಲ ಬರ್ತೀರಾ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸುಮ್ಮನೆ ನಾವು ಹೋಗಿ ಮಾಡ್ತೀವಿ, ನೀವು ಬಿಡಬೇಕಲ್ಲ, ಓಡಿ ಬಂದುಬಿಟ್ಟಿದ್ದೀರಿ ಅಷ್ಟೇ. ಇದೇನಿಲ್ಲ, ಒಳ್ಳೆಯದು ಜನ ನೋಡಲಿ. ನಮ್ಮ ಅಪ್ಪು ತುಂಬ ಸೆಂಟಿಮೆಂಟು ನನಗೆ. ಅಪ್ಪು ಅಂದರೆ ಒಂಥರ ಗೊತ್ತಲ್ಲ, ಎಲ್ರಿಗೂ ಇದೆ ಅದು, ಯಾರು ತೋರಿಸ್ಕೊಳ್ಳಲ್ಲ. ನಮಗೂ ಇದೆ ಅದು. ಮನೆ ಮಗ ಅಲ್ವಾ, ನಮ್ಮನೆ ಮಗ ಇದ್ದಂಗೆ. ಎಲ್ಲರೂ ಅವ್ರಿಗೆ ಎಷ್ಟಾಗಬೇಕು, ನಮಗೆ ಹೆಂಗಾಗುತ್ತೆ ಅಂದರೆ. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ, ಅದಾಗೋಯ್ತು. ಬಟ್ ಅಮ್ಮೋರು ಆಶೀರ್ವಾದ, ಅಮ್ಮೋರು ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೊಂದು ಲೇಡಿಯಾಗಿ ಇಷ್ಟೆಲ್ಲ ಕೊಟ್ಟೋಗಿದ್ದಾರಲ್ಲ, ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಎಷ್ಟಿಗೆ ಅನುರಾಗ ಅರಳಿತು ಪಿಕ್ಚರ್ ತೋರಿಸಿದ್ದೆ 5 ತಿಂಗಳು ಮಗು ಇದ್ದಾಗ. ನಮ್ಮ ಮೊಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದ್ರಲ್ಲ ಹೊಸದಾಗಿ, ಅದು ತೋರಿಸಿದ್ವಿ. ಅಷ್ಟು ನಮ್ಗೆ ಅಭಿಮಾನ. ಬಟ್ ಸುಮ್ಮನೆ ಅಭಿಮಾನ ಅಲ್ಲ, ಅವ್ರು ಅದನ್ನು ಪ್ರೂವ್ ಮಾಡೋಗಿದ್ದಾರಲ್ವ. ಹಾಗಾಗಿ ಇಲ್ಲಿಂದನೇ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿವಸದಿಂದ ಇತ್ತು. ನಾನು ಏನು ಮಾಡಿದ್ರು ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವರ ಆಶೀರ್ವಾದ ತಗೊಂಡು ಮಾಡ್ತಾಯಿದ್ದೆ.